ಹೇಳಿ. ಈಗ ಹಾಂ, ಗೌಸ್ ಅವ್ರಿಗೆ ಏನು ಏಟಾಗಿದೆಯಾ? ಗೌ ಅವ್ರು ಸಾಕಿದಂತಹ ಆನೆ ಸತ್ತೋಗಿದೆ. ಅವರು 3 ವರ್ಷದಿಂದ ಫಸ್ಟ್ ಇಲ್ಲಿ ಬಂದು ಫಸ್ಟ್ ಅವರು ಅಂಡ್ರಲ್ಲಿ ಆನೆ ಕೊಟ್ಟರು. ಯಾವುದು ಇವಾಗ ತೀರೋಗುತ್ತಲ್ಲ ಆನೆ ಮಾರ್ತಾಯಿದ್ದ ಆನೆ ಕೊಟ್ಟಿದ್ರು. ಅವರು ಅವನ ಮಕ್ಕಳಿಗಿಂತನೂ ಪ್ರೀತಿಯಿಂದ ಸಾಕ್ತಾಯಿದ್ದ ಆನೆ. ಒಂಚೂರು ಇವನು ಹೊಟ್ಟೆಗೆ ತಿಂದಿಲ್ಲ ಆದರೂ ಆ ಆನೆಗೆ ಕಂಪಲ್ಸರಿ ಊಟ ಆಹಾರ ಮತ್ತು ಸ್ನಾನ ಮಾಡ್ತದೆ. ಅಷ್ಟು ಕ್ಲೀನಿಂದ ನೀಟಿಂದ ನೋಡ್ಕೊಂಡಿದ್ದ. ನೆನ್ನೆ ಅದು ಹಾಗೆ ಆಕಸ್ಮಿಕ ಆಯಿತು. ಗೌಸಿಗೆ ಏಟು ಈ ಆನೆ ಉಂಟಲ್ಲ ದೊಡ್ಡದಾನೆ, ಅದು ಕೊಂಬು ಸೈಡಲ್ಲಿ ಉಜ್ಜಿ ಈ ನರ ಸ್ವಲ್ಪ ಜಂಪ್ ಆಗಿದ್ದ ಕಾರಣ ಈ ಕಾಲು ಬರ್ತಾಯಿಲ್ಲ ಗೌಸಿಗೆ. ನೆನ್ನೆ ಹಾಸ್ಪಿಟ್ಲಲ್ಲಿ 4-5 ಇಂಜೆಕ್ಷನ್ ಕೊಟ್ಟರು, ಇನ್ನೂ ಏನು ಅವನಿಗೆ ವಾಸಿ ಕಾಣ್ತಾ ಇಲ್ಲ. ಅದಕ್ಕೆ ಇವಾಗ ಆನೆ ಇದು ಆಗಿದ ಮೇಲೆ, ಆನೆ ಕಾರ್ಯಕ್ರಮ ಮುಗ್ದಿದ ಮೇಲೆ ನಂತರ ಅವನ ಹಾಸ್ಪಿಟ್ಲಿಗೆ ಮೈಸೂರು ತೋರಿಸ್ಬೇಕು. ಈಗ ಆನೆ ಸತ್ತೋದ್ಮೇಲೆ ಎಷ್ಟು ಬೇಸರದಿಂದ ಇದ್ದಾರೆ? ಭಾಳ ಬೇಸರದಿಂದ ಇದ್ದಾರೆ ಸರ್. ಬೆಳಗ್ಗೆಯಿಂದ ನಾಷ್ಟಂತೂ ಟೀನು ಕುಡಿಯೋಕೊಂಡು ಮನಸ್ಸು ಬರ್ತಾಯಿಲ್ಲ. ಆನೆ ಹಿಡ್ಕೊಂಡು ಇವಾಗ ಕೆನ್ನೆ ಮಾಡಿಬಿಟ್ಟು ಹೇಳಲು ಅಂದ್ಕೊಂಡು ಅಳ್ಕೊಂಡು ಜೋರಾಗಿ ಕಿರ್ಚಾಡ್ಕೊಂಡು ಕೂತಿದ್ರು ಸರ್. ಈಗೇನು ಅಲ್ಲೇ ಇದ್ದಾರಾ? ಅಲ್ಲೇ ಇದ್ದಾರೆ. ಆನೆ ಪಕ್ಕದಲ್ಲೇ ಕೂತಾನೆ. ಭಾಳ ಬೇಜಾರು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅವ್ರ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಸ್ತಾ ಇದ್ದಿದ್ದು ಅದು ಆನೆ. ಆನೆನೂ ಹಾಗೆ ಇತ್ತು ಅವನ ಜೊತೆ, ಅವನು ಹಾಗೆ ಇತ್ತು ಅವನ ಜೊತೆ. ಅಂಥ ಪ್ರೀತಿ ಪ್ರೇಮದಲ್ಲಿ ಇತ್ತು. ಹೀಗೆ ಆಯಿತು ಸರ್. ಈಗೇನೀಗ ಆನೆ ಅಲ್ಲೇ ಸಂಸ್ಕಾರ ಮಾಡ್ತಾರೆ ಅಂತ ಅದು ಇನ್ನೂ ಪಕ್ಕ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ ಸರ್. DF ಡಿಪಾರ್ಟ್ಮೆಂಟಿಂದ ಇನ್ನೂ ಪಕ್ಕ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅವ್ರು ಏನು ಮಾಡ್ತಾರೆ ಅವ್ರ ಕಾರ್ಯ. ಅಷ್ಟೇ ಪ್ರೀತಿ ಪ್ರೇಮ, ಅಣ್ಣ ತಮ್ಮ ಹಂಗೆ ಇರ್ತಾಯಿದ್ರು ಸರ್ ಇಬ್ಬರು. ಅಷ್ಟೇ ಪ್ರೀತಿ ಪ್ರೇಮದಿಂದ ಇರ್ತಾಯಿದ್ರು. ಒಂದು ದಿವಸ ಅದಕ್ಕೆ ನೋಡಿಲ್ಲ ಅಂದರೆ ಆನೆ ಕೆಲವು ಟೈಮಲ್ಲಿ ಆಹಾರ ತಗೋತಾ ಇದ್ದಿಲ್ಲ. ಇವನು ಹೋಗಿನೇ ಏನಾದರೂ ಅದಕ್ಕೆ ಒಂದು ಮುಖ ತೋರಿಸಿದ ಮೇಲೆ ಅದೊಂದು ಖುಷಿಯಿಂದ ಇರ್ತಾಯಿತ್ತು. ಅಷ್ಟು ಪ್ರೀತಿ ಪ್ರೇಮದಿಂದ ಮೂಡಾಳಿ. ನೆನ್ನೆ ಆಗಿದ್ದ ಆಕಸ್ಮಿಕದಲ್ಲಿ ಏನು ಮಾಡೋಕ್ಕಾಗಿಲ್ಲ ಸರ್. ಭಾಳ ಬೇಜಾರಾಯ್ತು ಅಂತ. ಇನ್ನು ಅಲ್ಲೇ ಆನೆ ಹತ್ರನೇ ತಲೆ ಮಡಿಕೊಂಡು ಕೂತವನು. ಇನ್ನೂ ಅಲ್ಲೇ ಕೂತವನು. ಹೇಳೋಲು ಅಂತ ಕೂಗಾಡ್ತಾ ಇದ್ದಾನೆ. ಹೋಗಿದ್ದು ಪ್ರಾಣ ವಾಪಸ್ಸೆಲ್ಲ ಆಗಿಬಿಡುತ್ತೆ ಸರ್. ಕಷ್ಟ ಉಂಟಲ್ಲ ಸರ್. ಹೋಗಿದ್ದು ಪ್ರಾಣ ಹೋಯಿತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹೆಸರು? ಅಸ್ಗರ್ ಪಾಷಾ.